नमो भगवते रामकृष्णाय। ॐ 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 नमो भगवते रामकृष्णाय। ॐ
ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ ತತ್ಸವಿತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಜೈರಾಮ್ ಕೃಷ್ಣ. ನನ್ನ ಹೆಸರು ಚಂದನ್ TS. ನನ್ನ VMS ನಂಬರ್ 561. ನಾನು ರೈತ ಮತ್ತು ಹದ್ದು ಎಂಬ ನೀತಿ ಕಥೆಯನ್ನು ಹೇಳುತ್ತಿದ್ದೇನೆ. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ. ಅವನು ದಿನಾಲು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಒಮ್ಮೆ ಒಂದು ಹದ್ದು ಬಲೆಯಲ್ಲಿ ಸಿಕ್ಕಿಕೊಂಡಿದ್ದಾಗ ಅದು ಕಿರುಚಾಡುತ್ತಿತ್ತು. ಅದನ್ನು ಬಿಡಿಸಲು ಹೋದ. ಅದನ್ನು ಬಿಡಿಸಿದ ನಂತರ ಆ ಹದ್ದು ಆಕಸ್ಮಿಕವಾಗಿ ಹಾರಿ ಹೋಯಿತು. ಒಮ್ಮೆ ತನ್ನ ಹೊಲದಲ್ಲಿ ಕೆಲಸ ಮಾಡಿ ಬಂದು ವಿಶ್ರಾಂತಿಗೆಂದು ಮನೆಗೆ ಬಂದ. ಆವಾಗ ಅವನ ಮನೆ ಕುಸಿಯುವ ಸ್ಥಿತಿಯಲ್ಲಿತ್ತು. ಹಾರಾಡುತ್ತಿರುವ ಹದ್ದು ಅದನ್ನು ಗಮನಿಸಿತು. ಒಂದು ನಾಣ್ಯವನ್ನು ಎತ್ತಿ ರೈತನಿಗೆ ಕಾಣುವ ಸ್ವಲ್ಪ ದೂರದಲ್ಲಿ ಬಿಸಾಕಿತು. ಅದೇನೆಂದು ನೋಡಲು ಬಂದ ರೈತ ಆವಾಗ ಅವನ ಮನೆ ಕುಸಿಯಿತು. ಆ ರೈತನು ಯೋಚಿಸಿದ, ಈ ಹದ್ದು ಬೇಕೆಂದು ಈ ತರ ಮಾಡಿದೆ. ಅದಕ್ಕೆ ಸಂತೋಷವಾಗಿ ಕೈ ಮುಗಿದ. ಈ ಕಥೆಯ ನೀತಿ: ನಾವು ಬೇರೆಯವರಿಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದರೆ ಅವರು ನಮಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡುತ್ತಾರೆ. ಜೈರಾಮ್ ಕೃಷ್ಣ. ಜೈರಾಮ್ ಕೃಷ್ಣ ಚಂದನ್. ಚಂದನ್ ಇವತ್ತೊಂದು ಪುಟಾಣಿ ಕತೆ ಹೇಳ್ದ ನಮ್ಮೊಂದಿಗೆ. ಅದರಲ್ಲಿ ಆ ಒಂದು ನೀತಿ ಏನಪ್ಪಾ ಇತ್ತು ಅಂತಂದ್ರೆ, ಅವನು ಹೇಳಿದ ಕಥೆನಲ್ಲಿ ನಾವು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಅದಕ್ಕೆ ಅವರಿಂದ ನಾವು ಸಹಾಯ ನಮಗೆ ಸಿಗತ್ತೆ. ಅಂದ್ರೆ ನಾವು ಇತರರಿಗೆ ಸಹಾಯ ಮಾಡಿದಾಗ ಅದರಲ್ಲಿ ನಾವು ಭಗವಂತ ನಮ್ಗೆ ಕೂಡ ಆ ಒಂದು ಸಹಾಯಕ್ಕೆ ಪ್ರತಿಫಲ ಕೊಡ್ತಾನೆ ಅನ್ನೋ ಮಾತನ್ನ ಇರುವಂತ ಒಂದು ಅಂಶ ಇರುವಂತ ಕಥೆನ ಹೇಳಿದಾನೆ. ಆ ಚಂದನ್ಗೆ ನಮ್ಮ ಮಕ್ಕಳ ಸಂಘದ ಎಲ್ಲ ಪುಟಾಣಿಗಳ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಣ. ಗುಡ್ ಚಂದನ್. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ. ಜೈ ಶ್ರೀ ಮಹಾಮಾಯಿ ಕಿ ಜೈ. ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ ಜೈ. ಎಲ್ಲರೂ ಈಗ ಎಲ್ಲರನ್ನು ಅನ್ಮ್ಯೂಟ್ ಮಾಡ್ತೀನಿ. ಒಬ್ಬೊಬ್ರು ಜಯರಾಮ್ ಕೃಷ್ಣ ಅಂತ ಹೇಳ್ಬಿಟ್ಟು, ನೀವು ಜಯರಾಮ್ ಕೃಷ್ಣ ಹೇಳಿದ್ಮೇಲೆ ನೀವು ಇದನ್ನ ಮೀಟಿಂಗ್ ಲೆಫ್ಟ್ ಆಗಿ. जयराम कृष्ण सर. जयराम कृष्ण सर. ಜೈರಾಮ್ ಕೃಷ್ಣ ಸರ್. जयराम कृष्ण सर. ಜೈರಾಮ್ ಕೃಷ್ಣ ಸರ್. जयराम कृष्ण सर.